ರೀ, ಎಲ್ಲರೂ ಒಳಗಡೆ ಇದ್ದಾರೆ ಅನ್ಸುತ್ತೆ, ಒಂದ್ಸರಿ ಕರೀರಿ. ಮಮ್ಮಿ ಮಮ್ಮಿ, ಇದೇನ ಅತ್ತೆ ಅವ್ರ ಮನೆ? ಮಮ್ಮಿ, ಈ ಮನೆನೂ ತುಂಬಾ ಚೆನ್ನಾಗಿದೆ ಮಮ್ಮಿ. ಹೌದು, ಸುಮ್ಮನೆ ಇರು, ಗಲಾಟೆ ಮಾಡ್ಬೇಡ. ಶರ್ಮಿಳಾ, ಹೋಗಮ್ಮ, ಒಳಗಡೆ ಯಾರಿದಾರೆ ನೋಡಿ ಕರ್ಕೊಂಬ. ಅಣ್ಣ, ಅದು ನಾನಾ? ನನ್ಗೊಂಥರ ಆಗ್ತಿದೆ ಅಣ್ಣ, ಹೇಗ್ ಕರೀಲಿ ಅವ್ರನ್ನ? ಹೇಗ್ ಕರೀಲಿ ಅಂತಂದ್ರೆ ಹೋಗು ಒಳಗಡೆ. ನಿಮ್ಮ ಅತ್ತೆ ಮಾವ, ನಿಮ್ ಯಜಮಾನ್ರು, ನಿನ್ ಮಗನೂ ಇರ್ಬೇಕು. ನೋಡು, ಯಾರು ಕಾಣಿಸ್ತಾ ಇಲ್ಲ, ಒಳಗಡೆ ಹೋಗಿ ನೋಡ್ಕೊಂಡ್ ಹೋಗು. ನಿಮ್ಮನೆ ಅಮ್ಮ ಇದು, ನೀನ್ ಹೋಗ್ದೆ ಇನ್ಯಾರು ಹೋಗ್ತಾರೆ ಹೇಳು? ನಿನ್ ತರ ನಾವೆಲ್ಲ ಹೋಗಿ ಎಲ್ಲಾ ಕಡೆ ಓಡಾಡ್ಕೊಂಡ್ಬರಕ್ಕಾಗುತ್ತಾ ಹೇಳು? ಹೋಗು, ನೋಡೋಗು ಯಾರು ಇದ್ದಾರೆ ಅಂತ ನೋಡೋಗು. ಅರೆ ಬಾಬಾ, ನೀವು? ಹಾ ಹೌದು ಶಶಾಂಕ್, ನಾನ್ ಶರ್ಮಿಳಾಗ ಅದೇ ಹೇಳ್ತಾ ಇದ್ದೆ, ಹೋಗು ಒಳಗಡೆ ಯಾರಿದ್ದಾರೆ ನೋಡೋಗು ಅಂತ. ಅದು ಒಳಗಡೆ ಅಮ್ಮ ಹಂಗಂತ ಅಂದ್ರು. ನೋಡಪ್ಪ, ಯಾರು ಹೊರಗಡೆ ಬಂದಿರೋ ತರ ಆಗ್ತಿದೆ, ಯಾರು ಮಾತಾಡ್ತಿದಾರೆ ನೋಡು ಅಂತ. ಇದೇನಿದು ಸಡನ್ ಆಗಿ? ನನ್ ನಿಜ ನಂಬಕ್ಕಾಗ್ತಿಲ್ಲ. ಶರ್ಮಿಳಾ, ನೀನು? ಯಾಕ್ರಿ, ನಾನ್ ಬರ್ಬಾರ್ದಾಗಿತ್ತ? ಅಯ್ಯೋ ಶರ್ಮಿಳಾ, ನಾನು ಹಾಗಿಲ್ಲಂದೆ. ಅಮ್ಮ ಅಮ್ಮ, ಬಾಯಿಲಿ ನೋಡು ಯಾರು ಬಂದಿದ್ದಾರೆ ಅಂತ. ಯಾರ್ ಬಂದಿದಾರೋ? ಬರ್ತೀನಿ ಇರು. ನೀನಾ? ನೀನ್ ಯಾಕೆ ಬಂದೆ ಮತ್ತೆ? ನನ್ ಮನೆಯಲ್ಲಿ ಇರೋ ನೆಮ್ಮದಿಯನ್ನ ಕಿತ್ಕೊಂಡೋದ ರಾಕ್ಷಸಿ ನೀನು. ಅಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನದು ಒಳಗಡೆ ಗಲಾಟೆ? ಓ ಗಿರೀಶ್, ದೀಪ್ತಿ, ಶರ್ಮಿಳಾ, ನೀನು ಬಂದಿದ್ಯಾ? ಏನಪ್ಪ ಎಲ್ಲ ಒಟ್ಟು ಬಂದಿದ್ದೀರಾ? ಏನ್ ವಿಷಯ? ಮಾವ, ಶರ್ಮಿಳಾ ಮೊದ್ಲಿನ ತರ ಇಲ್ಲ. ಅತ್ತೆಯವ್ರು ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಅವಳು ಮುಂಚೆ ಯಾವ ರೀತಿ ನಡ್ಕೊಂಡಿದ್ದಾಳೋ ಗೊತ್ತಿಲ್ಲ, ಆದ್ರೆ ಇನ್ಮೇಲೆ ನಿಮ್ ಮನೆಗೆ ತಕ್ಕನಾದ ಸೊಸೆಯಾಗಿ, ನಿಮ್ಮ ಮೊಮ್ಮಗುಗೆ ಒಳ್ಳೆ ತಾಯಿಯಾಗಿ, ನಿಮ್ ಮಗನ್ಗೆ ಒಳ್ಳೆ ಹೆಂಡತಿಯಾಗಿ ಇನ್ಮೇಲೆ ಚೆನ್ನಾಗಿರ್ತೀನಿ ಅಂತ ಹೇಳಿದಾಳೆ. ಅದಕ್ಕೆ ನಾವೆಲ್ಲರೂ ಜೊತೆನಲ್ಲೇ ಬಂದು ಬಿಟ್ಟು ಹೋಗೋಣ ಅಂತ. ಅಲ್ಲ ಕಣಪ್ಪ, ನಾವಿಲ್ಲಿದ್ದಾಗಲೇ ಎಷ್ಟು ಹೇಳಿದೀನಿ ಗೊತ್ತಾ? ನಾನು ತಾಯಿಗಿಂತ ಹೆಚ್ಚಾಗಿ ಹೇಳಿದೀನಿ. ಯಾರು ಅತ್ತೆದಿರು ಅಷ್ಟು ಹೇಳಲ್ಲ ಸೊಸೆಯರ್ಗೆ. ಅಷ್ಟು ಹೇಳಿ, ತಿಳುವಳಿಕೆ ಹೇಳಿ, ನೋಡಮ್ಮ ಚೆನ್ನಾಗಿರು, ಈ ತರ ಎಲ್ಲ ಮಾಡ್ಬೇಡ ಅಂತ ಅಷ್ಟು ಹೇಳಿದ್ರು ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಗೊತ್ತಾ ನಿನ್ ತಂಗಿ? ಕೇಳಿ, ಇಲ್ಲೇ ಇದ್ದಾಳಲ್ಲ, ನಾನು ಕದ್ದು ಮುಚ್ಚಿ ಮಾತಾಡಲ್ಲ, ಎದುರಿಗೆ ಹೇಳ್ತೀನಿ. ಏನಮ್ಮ ಶರ್ಮಿಳಾ, ನಾನ್ ನಿಮ್ಗೆ ಬುದ್ಧಿವಾದ ಹೇಳಿಲ್ವಾ? ಯಾವತ್ತಾದ್ರೂ ನಾನು ನಿಮ್ಗೆ ರೇಗಿದ್ದೀನಾ? ಏನಾದ್ರೂ ಹೇಳಿದಿನಾ? ಅದು ಇಲ್ಲ ಅತ್ತೆ. ಮತ್ತೆ ಅದ್ ಹೇಗಮ್ಮ, ನೀನು ನಮಗೂ ಹೇಳ್ದೆ, ನೀನು ಡಿಸಿಷನ್ ತಗೊಂಡೆ, ಡಿವೋರ್ಸ್ಗೆಲ್ಲ ಅಪ್ಲೈ ಮಾಡಿ ಬಂದಿದ್ದೀರಂತೆ. ಇದೆಲ್ಲ ಕೇಳಿದ್ರೆ ನಮ್ಗೆ ಹೆಂಗಾಗ್ಬೇಡ ಹೇಳು? ಸಾರಿ ಅತ್ತೆ, ಇನ್ನೊಂದ್ಸರಿ ಆತರ ಮಾಡಲ್ಲ. ತಪ್ಪಾಗೋಯ್ತತ್ತೆ, ಇನ್ನೊಂದ್ಸರಿ ಆತರ ಮಾಡಲ್ಲ ಅತ್ತೆ. ಅಮ್ಮ, ನೀನು ಸ್ವಲ್ಪ ಸುಮ್ಮನೆ ಇರು. ಬಾವಾ, ಅಮ್ಮಂಗೆ ತುಂಬಾ ಬೇಜಾರಾಗಿದೆ, ಅದಕ್ಕೆ ಆತರ ಮಾತಾಡ್ತಿದ್ದಾರೆ. ನೀವೇನು ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ಬಿಡಿ, ಅವ್ರಿಗೆ ಕೋಪ ಬರೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ನನ್ ತಂಗಿ ಮಾಡಿರೋದು ಅಂತ ಕೆಲ್ಸನೇನೆ. ಆದ್ರೆ ಅವಳು ಇವಾಗ ತಿತ್ಕೊಂಡಿದ್ದಾಳೆ. ಒಂದ್ ಚಾನ್ಸ್ ಕೊಟ್ರೆ ಅವಳು ಚೆನ್ನಾಗಿರ್ತೀನಿ ಅಂತ ಹೇಳಿದ್ದಾಳೆ, ಅದಕ್ಕೆ ಕರ್ಕೊಂಬಂದೆ. ಗಿರೀಶ, ನೀನ್ ಇಷ್ಟೊಂದು ಕೇಳೋ ಅವಶ್ಯಕತೆ ಇಲ್ಲ ಕಣಪ್ಪ. ನನ್ಗೆ ನಿಮ್ಮಲ್ಲಿ ತುಂಬಾ ನಂಬಿಕೆ ಇದೆ. ನಿನ್ನಷ್ಟು ಒಳ್ಳೆ ಹುಡುಗ ನಾನು ಎಲ್ಲೂ ನೋಡಿಲ್ಲಪ್ಪ. ನೋಡು, ನಿನ್ನೆ ಬಂದು ವಿಚಾರ ತಿಳ್ಕೊಂಡೋಗಿ ಆಗ್ಲೇ ತಂಗಿ ಬುದ್ಧಿವಾದ ಹೇಳಿ ಕರ್ಕೊಂಡ್ಬಂದು ಮನೆಗ್ ಬಿಡ್ತಾ ಇದೀಯ. ಇನ್ನಷ್ಟು ಜವಾಬ್ದಾರಿ ಯಾರು ತಗೊಳ್ಳಲ್ಲಪ್ಪ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಮನೆಗ್ ಬಂದ್ರೆ ಅಯ್ಯೋ ಯಾಕಾದ್ರೂ ಬಂದ್ರು ಅಂತ ಮುಖ ಮುರಿಯೋ ಈ ಕಾಲದಲ್ಲಿ ನನ್ ತಂಗಿ ಚೆನ್ನಾಗಿರ್ಲಿ ಅಂತ ಹೇಳಿ ನೀನ್ ಮಾಡಿದ್ಯಾ. ಅದಕ್ಕಿಂತ ಹೆಚ್ಚಾಗಿ ನಿನ್ ಹೆಂಡತಿ ನಾದ್ ನಿದಿರ್ಕೊಂಡ್ರೆ ಯಾವ ತರ ನಡ್ಕೋತಾರೆ ಅಂತ ಕೆಲವೊಬ್ರು, ಎಲ್ಲರೂ ಅದೇ ತರ ಇರ್ತಾರೆ ಅಂತ ಹೇಳಲ್ಲ, ಕೆಲವೊಬ್ರು ಯಾವ ತರ ನಡ್ಸ್ಕೋತಾರೆ ಅನ್ನೋದು ನನಗೂ ಗೊತ್ತು. ಆದ್ರೆ ನಿನ್ ಹೆಂಡತಿ ತುಂಬಾ ಒಳ್ಳೆ ಹುಡುಗಿ ಕಣಪ್ಪ. ಹಂಗೇನಿಲ್ಲ ಅಂಕಲ್, ನಾನು ಶರ್ಮಿಳಾನ ಬೇರೆ ಅಂತ ನಾನು ಅನ್ಕೊಂಡಿಲ್ಲ. ನನ್ ಸ್ವಂತ ತಂಗಿ ಇದ್ದಿದ್ರೆ ಯಾವ ತರ ಇರ್ತಿದ್ಲೋ ಅದೇ ತರ ನಾನು ತಿಳ್ಕೊಂಡಿದ್ದೀನಿ. ನನ್ಗೆ ಆತರ ಭಾವನೆ ಎಲ್ಲ ಇಲ್ಲ. ಹೋಗು, ಎಲ್ಲರಿಗೂ ಕಾಫಿ ಗಿಫಿ ಮಾಡ್ಕೊಂಡ್ ಹೋಗು. ನಾನ್ ಯಾಕೆ ಮಾಡ್ಕೊ ಬರ್ಲಿ? ಸೊಸೆ ಅಂತ ಬಂದಿಲ್ವಾ? ಅವ್ನ ಮನೆ ಅಂತ ಅಂದ್ಮೇಲೆ ಹೋಗ ಮಾಡ್ಕೊಂಡ್ ಬರ್ಬೇಕು. ಏನಮ್ಮ ಶರ್ಮಿಳಾ, ನಿಮ್ಗೆ ಎಲ್ಲರಿಗೂ ಕಾಫಿ ಮಾಡ್ಕೊಂಬರಕ್ ಆಗುತ್ತೇನಮ್ಮ? ನನ್ಗೆ ಕಾಫಿ ಮಾಡ್ಕೊಂಬ ಅಂತ ಹೇಳ್ತಿದಾರಲ್ಲ. ಏನ್ ಮಾಡ್ಲಿ, ನನ್ ಗ್ರಾಚಾರನೇ ಕೆಟ್ಟಿದೆ. ಅತ್ತೆ, ಮಾಡ್ಕೊಂಡ್ ಬರ್ತೀನಿ. ನಮ್ಮನೆಯಲ್ಲಿ ನಾನ್ ಮಾಡಿದ್ರೆ ತಪ್ಪೇನು ಹೇಳಿ? ಇಷ್ಟ ದಿನ ನಿಮ್ಗೆ ಸ್ವಲ್ಪ ಬೇಜಾರ್ ಮಾಡಿದೀನಿ, ಇನ್ಮೇಲೆ ಆತರ ಮಾಡಲ್ಲ. ಮಾಡ್ಕೊಂಡ್ ಬರ್ತೀನಿ ಅತ್ತೆ. ಕುತ್ಕೊಳ್ಳಿ, ಕುತ್ಕೊಳ್ಳಿ ಎಲ್ಲರೂ. ಅಂಕಲ್ ನೀವು ಕುತ್ಕೊಳ್ಳಿ. ಆಂಟಿ ಕುತ್ಕೊಳ್ಳಿ, ಬನ್ನಿ. ಹೇ ಪುಟಾಣಿ, ಬಾಯಿಲಿ. ಏನ್ ನಿನ್ ಹೆಸರು? ನನ್ನ ಹೆಸರು ಸ್ವೀಟಿ. ನೀನು ಅಷ್ಟೇ ಮುದ್ದಾಗಿದೀಯಾ. ನನ್ ಮಗ ಇದ್ದಾನೆ, ಅವ್ನ್ ಪರಿಚಯ ಮಾಡಿಸ್ತೀನಿ ಇರು. ಹೊರಗಡೆ ಸೈಕಲ್ ಓಡಿಸ್ತೀನಿ ಅಂತ ಹೋಗಿದ್ದಾನೆ, ಅವ್ನ್ ಬರ್ಲಿ, ಅವನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಇಬ್ರು ಆಟ ಆಡೋರಂತೆ. ಹೌದಾ? ಸರಿ ಆಯ್ತು ಮಾಮ. ನೋಡಪ್ಪ ಗಿರೀಶ, ನಿನ್ ಮೇಲೆ, ನಿನ್ ಹೆಂಡತಿ ಮೇಲೆ ನನ್ಗೆ ಯಾವ ತರ ಬೇಜಾರು ಇಲ್ಲ. ಆದ್ರೆ ನನ್ಗೆ ಶರ್ಮಿಳ ಮೇಲೆ ತುಂಬಾ ಬೇಜಾರಿದೆ ಕಣಪ್ಪ. ನೀನ್ ಏನಾದ್ರು ಅನ್ಕೊ, ನಾನು ಮುಖಾಮುಖಿನೇ ಮಾತಾಡ್ತೀನಿ, ಹಿಂದೊಂದು ಮುಂದೊಂದು ನಾನು ಮಾತಾಡಲ್ಲ. ಅಲ್ಲ ಕಣಪ್ಪ, ಈಗೇನೋ ಬದಲಾಗಿದ್ದೀನಿ ಅಂತ ಬಂದಿದ್ದಾಳೆ, ನಾಳೆ ಮತ್ತೆ ಇದೇ ತರ ಮಾಡಿದ್ರೆ ಏನಪ್ಪ ಮಾಡೋದು? ನೋಡಿ ಅಮ್ಮ, ನಾನು ಅವಳಿಗೆ ತುಂಬಾ ತಿಳುವಳಿಕೆ ಹೇಳಿದೀನಿ. ಇಷ್ಟ ಹೇಳಿದ್ಮೇಲೆ ಅವ್ಳು ಬದಲಾಗಿದ್ದಾಳೆ ಅಂತ ಅಂದ್ಮೇಲೆ ಮತ್ತೆ ಆತರ ತಪ್ಪು ಮಾಡಲ್ಲ ಅಂತ ಅನ್ಕೊಂಡಿದೀನಿ. ನನಗ್ ಭರವಸೆ ಇದೆ. ಆತರ ಏನಾದ್ರೂ ಸಮಸ್ಯೆ ಆಯ್ತು ಅಂತಂದ್ರೆ ನನ್ಗೊಂದು ಫೋನ್ ಮಾಡಿ, ನಾನು ಬಂದು ಅವಳ ಹತ್ರ ಮಾತಾಡ್ತೀನಿ. ಬಿಡು ಹೋಗ್ಲಿ, ಆಗಿದ್ದಾಗೋಯ್ತು. ಈಗ ಬಂದಿದ್ದಾಳೆ ತಾನೆ ಮನೆ ಸೊಸೆ ಮನೆಗೆ, ಇನ್ನೂ ಯಾಕೆ ಬೆಳೆಸ್ಕೊಂಡು ಹೋಗ್ತಾ ಇದೆಯಾ ಅದನ್ನ? ನಿಮಗ್ ಗೊತ್ತಾಗಲ್ಲ, ಸುಮ್ಮನಿರಿ. ನಾನು ಇಂಥವೆಲ್ಲಾನು ಬೇಕಾದಷ್ಟು ನೋಡಿದೀನಿ. ಇದೆಲ್ಲ ನನ್ಗೆ ಯಾಕೋ ಸರಿ ಬರಲ್ಲ.
ಅವಳು ಯಾವ ತರ ನಡ್ಕೊಂಡಿದ್ದಾಳೆ ಅದೆಲ್ಲ ನಾನು ಮರೆಯಕ್ ಆಗಲ್ಲ ರೀ. ನೋಡು, ಆಗೋಯ್ತು. ಆಗಿದ್ದನ್ನೇ ನೆನೆಸ್ಕೊಂಡು ಮುಂದೆ ಚೆನ್ನಾಗಿರೋರ್ನು ಚೆನ್ನಾಗಿ ಬಾಳಕ್ ಬಿಡ್ಲಿಲ್ಲ ಅಂತಂದ್ರೆ ಹೆಂಗ್ ಹೇಳು? ಈಗ ನಮ್ ಶಶಾಂಕೆ ಒಪ್ಕೊಂಡಿದಂತಾನೆ ನಾವ್ ಚೆನ್ನಾಗಿರ್ತೀವಿ ಅಂತಂದ್ರೆ ಬಿಟ್ಬಿಡ್ಬೇಕು. ಮಕ್ಳು ಡಿಸಿಷನ್ ತಗೊಂಡ್ಮೇಲೆ ಮಕ್ಳುಗಳು ಜೀವನ ಮಾಡ್ತಾರೆ. ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಏನ್ ನಮ್ ಕೊನೆಗಲ್ದನೇನೋ ತೂಟ ಒಂಚೂರು ನೆಮ್ಮದಿ ಸಿಕ್ಕಿದ್ರೆ ಸಾಕು. ನೀನ್ ಏನು ಮಾಡ್ಬೇಕು ನಮ್ಗೆ? ಸುಮ್ಮನೆ ನೀನು ಕೋಪ ಮಾಡ್ಕೋಬೇಡ. ನೋಡಪ್ಪ ಗಿರೀಶ, ನಾನು ಈ ತರ ಒಟ್ಟ ಮಾತಾಡ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಕಣಪ್ಪ. ನನ್ ಮಗ ಎಷ್ಟು ನೋವು ತಿಂದಿದ್ದಾನೆ ನನಗೂ ಗೊತ್ತು. ಈಗ ನನ್ ಮೊಮ್ಮಗ ನೋಡು, ನನ್ ಮೊಮ್ಮಗ ಎಷ್ಟು ಸರ್ಗೋಗಿದ್ದಾನೆ. ತಾಯಿ ಪ್ರೀತಿ ಇಲ್ಲ. ಅಜ್ಜಿ ತಾತಾಗ ನಾವು ಚೆನ್ನಾಗಿ ನೋಡ್ಕೋತಿದೀವಿ, ಇಲ್ಲ ಅಂತ ಹೇಳಲ್ಲ. ಆದ್ರೂ ಎಲ್ಲ ಒಂದ್ ಕಡೆ ಮಗುಗ್ ಅನ್ಸುತ್ತೆ ಅಲ್ವಾ, ಅಯ್ಯೋ ನಮ್ಮಮ್ಮ ಇಲ್ಲ ನನ್ ಜೊತೆನಲ್ಲಿ, ನಮ್ಮಮ್ಮನ ನಾನು ನೋಡ್ಕೋತಾ ಇಲ್ಲ ಅಂತ. ಅದಕ್ಕೆ ಸ್ವಲ್ಪ ಬೇಜಾರಾಗಿತ್ತು ಕಣಪ್ಪ. ಡ್ಯಾಡಿ, ಪುಟ ನೋಡು ಯಾರು ಬಂದಿದ್ದಾರೆ ಅಂತ. ಇಲ್ಲಿ ನೋಡು, ನಿಮ್ಗೆ ಹೊಸ ಫ್ರೆಂಡ್ ಸಿಕ್ಕಿದ್ದಾಳೆ. ಇವಳು ನಿಮ್ಮ ಮಾಮ ಇದ್ದಾರಲ್ಲ, ಮಾಮ ಮಗಳು. ಹಾಯ್. ಹಾಯ್. ಯಾವಾಗ ಬಂದ್ರಿ ನೀವೆಲ್ಲ? ನಾವು ಆಗ್ಲೇ ಬಂದ, ತುಂಬಾ ಹೊತ್ತಾಯ್ತು. ನೀವು ಹೊರಗಡೆ ಸೈಕಲ್ ಓಡ್ಸಕ್ ಹೋಗಿದ್ರಂತೆ, ನನಗೂ ಸೈಕಲ್ ಹೇಳ್ಕೊಡ್ತೀರಾ? ಸರಿ ಆಯ್ತು, ಹೇಳ್ಕೊಡ್ತೀನಿ. ಏನಪ್ಪಾ ಪುಟಾಣಿ, ಚೆನ್ನಾಗಿದ್ಯಾ? ನೋಡು, ನಿಮ್ ಮಮ್ಮಿ ಇಲ್ಲ ಅಂತ ಬೇಜಾರ್ ಮಾಡ್ಕೋತಿದ್ಯಲ್ಲ, ಮಮ್ಮಿ ಕರ್ಕೊಂಡ್ ಬಂದಿದೀನಿ. ಶರ್ಮಿಳಾ ಬಾಯ್ಲಿ, ನಿನ್ ಮಗ ಬಂದಿದ್ದಾನೆ, ಮಾತಾಡ್ಸು. ಅಯ್ಯೋ ಅಯ್ಯೋ ಅಯ್ಯೋ, ನನಗೆ ಇಲ್ಲಿ ಉಸಿರು ಕಟ್ಟಂಗ ಆಗ್ತಾ ಇದೆ. ಅದ್ರ ಮಧ್ಯದಲ್ಲಿ ನಮ್ಮ ಅಣ್ಣ ಬೇರೆ. ಏನ್ ಮಾಡ್ಲಿ, ಆಸ್ತಿಗೋಸ್ಕರ ಇದೆಲ್ಲಾನು ಸಹಿಸ್ಕೊಳ್ಳೇಬೇಕು. ಮಗ್ನೆ, ಹೇಗಿದೀಯ ಕಂದ? ನೀವು ನನ್ನನ್ನು ಮಾತಾಡಿಸ್ಬೇಡಿ. ನೀವ್ ಯಾರು ಅಂತಂದ್ರೆ ನನಗ್ ಗೊತ್ತಿಲ್ಲ. ಯಾಕೋ ಆತರ ಮಾತಾಡ್ತಾ ಇದೀಯಾ? ನಿಮ್ಮಮ್ಮ ಕಣವರು? ಇಲ್ಲ ಡ್ಯಾಡಿ, ಇವ್ರು ನಿಮ್ಮಮ್ಮ ಅಲ್ಲ. ಇವ್ರು ನನ್ಗೆ ಎಷ್ಟು ಬೈದಿದ್ದಾರೆ ಗೊತ್ತಾ? ನೀನ್ ನನ್ ಮಗನೇ ಅಲ್ಲ. ನೀನ್ ಯಾಕಾದ್ರೂ ಹುಟ್ಬಿಟ್ಟು ನನ್ನ ಹೊಟ್ಟೆನಲ್ಲಿ. ನೀನ್ ಹುಟ್ಟಿದಕ್ಕೆ ನಂಗೆ ಈ ತರ ಹಣೆ ಬರ ಆಗಿರೋದು. ನೀನು ನನ್ಗಿಷ್ಟ ಇಲ್ಲ, ನೀನ್ ನನ್ ಮಗ ಅಲ್ಲ, ಹೋಗು ಅಂತ ಎಷ್ಟು ಬೈತಾ ಇದ್ರು ಗೊತ್ತಾ ಡ್ಯಾಡಿ? ನಾನ್ ಪ್ರೀತಿಯಿಂದ ಮಮ್ಮಿ ಅಂತ ಮಾತಾಡ್ಸಕ್ ಹೋದ್ರೆ ಅವ್ರು ನನಗ್ ಬಾಯಿ ಬಂದಂಗ್ ಬೈಯೋರು ಗೊತ್ತಾ, ಹೊಡಿಯೋರು ನನ್ಗೆ. ಅದಕ್ಕೆ ಇವ್ರು ನನ್ ಮಮ್ಮಿ ಅಲ್ಲ, ನನಗ್ ಬೇಡ ಇವ್ರು. ನೋಡಿದ್ರ, ನಮ್ ಜೊತೆ ಬೇಡ, ತನ್ನ ಸ್ವಂತ ಮಗನ್ ಜೊತೆನೂ ಇವಳು ಅಷ್ಟು ಚೆನ್ನಾಗಿ ನಡ್ಕೊಂಡಿಲ್ಲ ನೋಡಿ. ನೀವೇ ನೋಡ್ತಾ ಇದ್ರೆ, ನಾವ್ ಹೇಳೋದೇನ್ ಬೇಕಾಗಿಲ್ಲ, ನಿಮ್ ಕಣ್ಣೆದುರುಗಡೆನೆ ನಡೀತಾ ಇದೆ. ಹಿಂಗಾದ್ರೆ ಹೆಂಗಪ್ಪ? ಪುಟ್ಟ, ಸಾರಿ ಕಣ ಪುಟ್ಟ, ನಾನು ಇನ್ನೊಂದ್ಸರಿ ನಿನಗ್ ಬೈಯಲ್ಲ ಆಯ್ತಾ? ಮಮ್ಮಿ ಈಗ ಬದ್ಲಾಗಿದ್ದಾಳೆ, ಮೊದ್ಲಿನ ತರ ಇಲ್ಲ. ನೀನ್ ನನ್ ಚಿನ್ನಿ ಬಂಗಾರ. ನಾನು ಇನ್ನೊಂದ್ಸರಿ ನಿನ್ಗೇನು ಅನ್ನಲ್ಲ ಆಯ್ತಾ? ಲವ್ ಯು ಕಣೋ. ಈಗ್ಲೂ ಮಮ್ಮಿ ಮಾತಾಡ್ಸಲ್ವಾ? ಪ್ಲೀಸ್ ನನಗ್ ಕ್ಷಮಿಸ್ಬಿಡು. ಮಮ್ಮಿ, ನೀವ್ ಅಳ್ಬೇಡಿ ಮಮ್ಮಿ, ನನಗ್ ನೋಡಕ್ ಆಗಲ್ಲ. ನೀವು ನನ್ನ ಮಗ ಅಲ್ಲ ಅಂತ ಬೈದ್ರು ನಾನ್ ನಿಮ್ಮನ್ನ ಅಮ್ಮ ಅಂತ ಹೇಳಿ ಒಪ್ಕೊಂಡಿದ್ದೀನಿ. ನೋಡಿ, ನನ್ಗೆ ಏನಕ್ ಬೇಜಾರಾಯ್ತು ಗೊತ್ತಾ? ನನ್ನಿಂದ ನೀವು ನೋವು ತಿಂತ ಇದ್ದೀರಾ. ನನ್ ಹುಟ್ಲೇಬಾರ್ದಾಗಿತ್ತು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಬೇಜಾರಾಗ್ತಾ ಇತ್ತು. ಈಗ ನಾನ್ ನಿಮ್ ಜೊತೆ ಮಾತಾಡಲ್ಲ ಅನ್ನೋದಕ್ಕೋಸ್ಕರ ನೀವು ಬೇಜಾರ್ ಮಾಡ್ಕೋತೀರಾ ಅಂದ್ರೆ ನಾನು ನಿಜ ನಿಮ್ ಜೊತೆ ಮಾತಾಡ್ತೀನಿ. ನಾನು ಯಾವತ್ತೂ ನಿಮ್ಗೆ ಏನು ಅನ್ನಲ್ಲ. ಅಳ್ಬೇಡಿ ಮಮ್ಮಿ. ಇಲ್ಲ, ನಾನು ಇನ್ಮೇಲೆ ಅಳಲ್ಲ. ನನ್ ಮಗ ಗುಡ್ ಬಾಯ್. ಸರಿ, ನಾನು ನಿಮ್ಗೋಸ್ಕರ ಏನಾದ್ರೂ ತಿನ್ನಕ್ ಮಾಡ್ಕೊಂಡ್ಬರ್ಲಾ? ಸರಿ ಮಮ್ಮಿ, ಆಯ್ತು. ನಾನು ಸ್ವೀಟಿ ಕರ್ಕೊಂಡು ಹೊರಗಡೆ ಆಟ ಆಡ್ತಾ ಇರ್ತೀನಿ, ಆಮೇಲಿಂದ ಬರ್ತೀನಿ. ಸರಿ ಆಯ್ತು, ಹೋಗಿ ಆಟಾಡೋಗು. ನೋಡ್ದೆ ಶರ್ಮಿಳಾ, ಮಕ್ಳು ಮನ್ಸು ತುಂಬಾ ಸೂಕ್ಷ್ಮ ಇರುತ್ತೆ. ಅವ್ರನ್ನ ಅರ್ಥ ಮಾಡ್ಕೊಂಡು ನಾವು ಚೆನ್ನಾಗಿ ನೋಡ್ಕೋಬೇಕಷ್ಟೇ. ನೋಡು, ಇನ್ನೊಂದ್ಸರಿ ಅವ್ನಿಗೆ ನೀನು ಹಾಗೆ ಹೀಗೆ ಅಂತ ಬೈಯಕ್ ಹೋಗ್ಬೇಡ. ಪ್ರೀತಿಯಿಂದ ನೋಡ್ಕೋ. ಸರಿ ಅಣ್ಣ, ಆಯ್ತು. ಶಶಾಂಕ್, ನಾವಿನ್ ಹೊರಡ್ತೀವಿ. ಯಾಕಂದ್ರೆ ನಾವ್ ಇವನ್ನ ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋಗೋಣ ಅಂತ ಬಂದು ಅಷ್ಟೇ. ಬರ್ತೀವಿ, ಇನ್ನೊಂದ್ಸರಿ ಬರ್ತೀವಿ ಯಾವಾಗಾದ್ರೂ. ಚೇಚೆ, ಹಂಗ ಹಿಂಗಾಗುತ್ತೆ? ಹಿಂಗ್ ಬಂದ್ ಹಿಂಗ್ ಹೋಗ್ತೀರಾ? ನೋಡಿ, ಹಿಂಗೋ ಒಳ್ಳೇದಾಯ್ತು. ನನ್ಗಿವತ್ತು ತುಂಬಾ ಖುಷಿ ಆಗ್ತದೆ. ನನ್ ಮಗನೂ ಖುಷಿಯಾಗಿದ್ದಾನಲ್ಲ, ಅಷ್ಟು ಸಾಕು. ಇನ್ಮೇಲೆ ನಮ್ ಖುಷಿಗೆ ಯಾರು ಸಾಟಿ ಇಲ್ಲ. ನಾವೇ ಸಾಟಿ ಅನ್ನೋ ತರ ಎಲ್ಲರೂ ಖುಷಿಯಾಗಿರ್ತೀವಿ. ಶರ್ಮಿಳಾ, ನೀನು ಅಷ್ಟೇ. ಇನ್ಮೇಲೆ ಯಾವತ್ತೂ ಮೊದ್ಲಿನ ಶರ್ಮಿಳಾ ಆಗಿರ್ಬೇಡ, ಚೇಂಜ್ ಆಗು. ಹಳೇದನ್ನೆಲ್ಲ ಮರೆತು ನಾವೆಲ್ಲರೂ ಖುಷಿಯಾಗಿ ಜೀವನ ಮಾಡೋಣ. ಸರಿ ರೀ, ಆಯ್ತು. ಸರಿಯಾಗಿದ್ರೆ ನಾವಿನ್ನು ಹೊರಡ್ತೀವಿ. ಶರ್ಮಿಳಾ, ಬರ್ತೀವಮ್ಮ, ಇನ್ನೊಂದ್ಸರಿ ಬರ್ತೀವಿ. ಆದಷ್ಟು ಬೇಗ ಮತ್ತೊಂದು ಖುಷಿ ವಿಚಾರನ ನೀವ್ ಹೇಳ್ಬೇಕು. ನಾವಿಲ್ಲ, ನಾವು ತುಂಬಾ ಚೆನ್ನಾಗಿದೀವಿ ಅಂತ ನೀವ್ ಹೇಳ್ಬೇಕು, ಆಯ್ತಾ? ಸರಿ ಅಣ್ಣ, ಆಯ್ತು. ಅಮ್ಮಂಗೂ ಹೇಳ್ಬಿಡು, ಅಲ್ಲಿ ಏನಿಲ್ಲ, ಆರಾಮಾಗಿದ್ದಾಳೆ ಅಂತ. ಸರಿ, ಆಯ್ತು, ಬರ್ತೀವಿ.